ಓಂ ಶಾಂತಿ. ಡೇಟ್ ಆಗಿದೆ 22 ಸೆಪ್ಟೆಂಬರ್ 1975. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. स्वमान में स्थित होना ही सर्व खजाने और खुशी की चाबी है. ಸ್ವಮಾನ್ ಮೇ ಸ್ಥಿತ ಹೋನ, ಸ್ವಮಾನದಲ್ಲಿ ಸ್ಥಿತ ಆಗುವುದೇ ಸರ್ವ ಖಜಾನೆಗಳ ಮತ್ತು ಖುಷಿಯ ಚಾಬಿಯಾಗಿದೆ. सर्वात्माओं के शुभ चिंतक, अविनाशी ज्ञान, शक्ति और खुशी के खजाने देने वाले विदेही शिव बाबा बोले, सर्व ಆತ್ಮಗಳ ಶುಭ ಚಿಂತಕ, ಅವಿನಾಶಿ ಜ್ಞಾನ, ಶಕ್ತಿ ಮತ್ತು ಖುಷಿಯ ಖಜಾನೆಯನ್ನು ಕೊಡುವಂತಹ ವಿದೇಹಿ ಶಿವ ಬಾಬಾ ಹೇಳ್ತಾರೆ, ಆಜ್ ಕಿ ಸಭಾ ಸ್ವಮಾನ್ ಮೇ ಸ್ಥಿತ್ ರಹನೆ ವಾಲಿ. ಇಂದಿನ ಸಭೆ ಎಂಥದಾಗಿದೆ? ಸ್ವಮಾನದಲ್ಲಿ ಸ್ಥಿತ ಆಗಿರುವಂತಹ ಸಭಾ. ಸರ್ವಕೋ ಸ್ವಭಾವನಾ ಸೆ ದೇಖನೆ ವ हर आत्मा के प्रति शुभ कामना रखने वाली है. ಸರ್ವಾತ್ಮಕ್ಕೂ ಎಲ್ಲ ಆತ್ಮಗಳನ್ನು ಸ್ವಭಾವನೆಯಿಂದ ನೋಡುವಂತಹ ಅಥವಾ ಪ್ರತಿಯೊಂದು ಆತ್ಮನ ಪ್ರತಿ ಶುಭ ಕಾಮನೆಯನ್ನು ಇಡುವಂಥ ಸಭೆ ಇದಾಗಿದೆ ಅಂತ ಬಾಬಾ ಹೇಳ್ತಾರೆ. यह तीनों ही बातें स्वयं के प्रति स्वमान, औरों के प्रति स्व की भावना और सदा शुभ कामना, ऐसी स्थिति सदा सहज रहती है. ಈ ಮೂರು ಮಾತುಗಳು ಸ್ವಯಂಗೆ ಪ್ರತಿ ಸ್ವಮಾನ್, ನನ್ನ ಪ್ರತಿಯಾಗಿ ಸ್ವಮಾನ್, ಅವರು ಬೇರೆಯವರ ಪ್ರತಿನೂ ಕೂಡ ಸ್ವಭಾವನಾ ಮತ್ತು ಸದಾ ಶುಭ ಕಾಮನ. ಈ ಸ್ಥಿತಿನಲ್ಲಿ ಸದಾ ಇರ್ತೀರಾ, ಸಹಜವಾಗಿರ್ತೀರಾ ಕೇಳ್ತಾರೆ ಬಾಬಾ. शुभ कामना ऐसी स्थिति सदा सहज रहती है. ಶುಭ ಕಾಮನೆ ಈ ಸ್ಥಿತಿ ಯಾವಾಗಲೂ ಸಹಜವಾಗಿರ್ತದ. सहज उसमें स्थित रहना और मेहनत से उस स्थिति में स्थित होना, इसका फर्क तो जानते ही हो. ಬಾಬಾ ಹೇಳ್ತಾರೆ, ಬೇರೆ ಆತ್ಮಗಳ ಪ್ರತಿ ಶುಭ ಕಾಮನೆಯ ಸ್ಥಿತಿನಲ್ಲಿ ಸ್ಥಿತ ಆಗಿರೋದು, ಸಹಜವಾಗಿ ಇರೋ ಸ್ಥಿತಿಗೂ ಪರಿಶ್ರಮದಿಂದ ಇರುವಂಥ ಸ್ಥಿತಿಗೂ ವ್ಯತ್ಯಾಸ ತಿಳಿದಿದ್ದೀರಾ ಅಂತ ಕೇಳ್ತಾರೆ ಬಾಬಾ. ವರ್ತಮಾನ ಸಮಯ ಯಹ ಸ್ಥಿತಿ ಸದಾ ಸಹಜ और ಸ್ವತಃ ಹೋನಿ ಚಾಹಿಯೆ. ಈ ವರ್ತಮಾನ ಸಮಯದಲ್ಲಿ ಈ ಸ್ಥಿತಿ ಯಾವ ಸ್ಥಿತಿ? ಶುಭ ಭಾವನಾ ಮತ್ತು ಕಾಮನಾ ಸ್ಥಿತಿ ಏನಾಗಿರಬೇಕಾಗಿದೆ? ಸಹಜವಾಗಿರಬೇಕಾಗಿದೆ, ಸ್ವತಃ ಇರಬೇಕಾಗಿದೆ. अपने को चेक करो कि सदा और स्वतः ही वह स्थिति क्यों नहीं हो पाती. ತಮ್ಮನ್ನು ತಾವು ಚೆಕ್ ಮಾಡ್ಕೊಳ್ಳಿ, ಯಾಕೆ ಸದಾ ಈ ಸ್ಥಿತಿನಲ್ಲಿ ನಮಗೆ ಸಹಜವಾಗಿ ಸರಳವಾಗಿ ಇರೋಕ್ಕಾಗ್ತಿಲ್ಲ? ಯಾವ ಸ್ಥಿತಿ? ಶುಭ ಭಾವನಾ, ಶುಭ ಕಾಮನಾ. ಬಾಬಾ ಹೇಳ್ತಾರೆ, ಯಾಕೆ ಇರೋಕ್ಕಾಗ್ತಿಲ್ಲ? ಇಸ್ಕಾ ಮೂಲ ಕಾರಣ ಹೇ, ಇದಕ್ಕೆ ಮೂಲ ಕಾರಣ ಏನು? स्वमान में स्थित नहीं रहते. ಏನು ಹೇಳ್ತಾರೆ ಬಾಬಾ? ಎಲ್ಲ ಆತ್ಮಗಳ ಪ್ರತಿ ಶುಭ ಭಾವನಾ, ಶುಭ ಕಾಮನಾ ಸ್ಥಿತಿನಲ್ಲಿ ಸಹಜವಾಗಿ ಇರೋಕ್ಕಾಗ್ತಿಲ್ಲ ಅಂದರೆ ಅದಕ್ಕೆ ಕಾರಣ ಏನು? ನಾನು ಸ್ವಮಾನದಲ್ಲಿ ಸ್ಥಿತ ಆಗಿಲ್ಲ. ಸ್ವಮಾನ್ एक शब्द प्रैक्टिकल जीवन में धारण हो जाए तो सहज ही संपूर्णता को पा सकते हैं. ಇದು ಒಂದು ಸಾಕಂತಾರೆ ಬಾಬಾ. ಯಾವುದೋ ಸ್ವಮಾನ್ ಒಂದು ಶಬ್ದ ಪ್ರಾಕ್ಟಿಕಲ್ ಜೀವನದಲ್ಲಿ ಧಾರಣ ಮಾಡಿಕೊಂಡಿದ್ದೇ ಆದರೆ ಸಹಜವಾಗಿ ಸಂಪೂರ್ಣ ಸ್ಥಿತಿಯನ್ನು ಪಡ್ಕೊಳ್ತೀರಾ ಅಂತ ಹೇಳ್ತಾರೆ ಬಾಬಾ. ಸ್ವಮಾನ್ ಮೇ ಸ್ಥಿತ ಹೋನೆ ಸೆ ಸ್ವತಃ ಹಿ ಸರ್ವ ಪ್ರತಿ ಸ್ವ ಕಿ ಭಾವನಾ ವ ಶುಭ ಭಾವನಾ ಹೋ ಜಾಯೇಗಿ. ಸ್ವಮಾನದಲ್ಲಿ ಸ್ಥಿತ ಆಗುವುದರಿಂದ ಸ್ವತಃ ಎಲ್ಲ ಆತ್ಮಗಳ ಪ್ರತಿಯಾಗಿ ಶುಭ ಭಾವನಾ, ಶುಭ ಕಾಮನ ಬಂದೇ ಬರ್ತದೆ ಅಂತ ಹೇಳ್ತಾರೆ ಬಾಬಾ. ಯಹ ಸ್ವಮಾನ್ ಮೇ ಸ್ಥಿತ ಹೋನಾ ಪೆಹಲಾ ಪಾಠ ಹೇ. ಮೊದಲೇ ಪಾಠ ಏನು? ಸ್ವಮಾನದಲ್ಲಿ ಸ್ಥಿತ ಆಗೋದು. ಸ್ವಮಾನದಲ್ಲಿ ಸ್ಥಿತ, ಸ್ವಮಾನ್. ಸ್ವಮಾನ್ ಅಂದರೆ ನಾನು ಯಾರು? ಮೇ ಕೌನ್.
ಇದು ಒಂದು ನಮಗೆ ನೆನಪಿದ್ರೆ ಸಾಕು, ಎಲ್ಲ ಆತ್ಮಗಳ ಪ್ರತಿ ನಮಗೆ ಶುಭ ಭಾವನಾ ಶುಭ ಕಾಮನ ಬರ್ತದೆ ಅಂತ ಹೇಳ್ತಾರೆ ಬಾಬಾ. ಪೆಹಲಾ ಪಾಠ ಅಂದರೆ ಯಾವುದು? ಮೇ ಕೌನ್ स्वमान में स्थित होना ही जीवन की पहेली को हल करने का साधन है. ನೋಡ್ರಿ ಬಾಬಾ ಹೇಳ್ತಾರೆ, ಸ್ವಮಾನದಲ್ಲಿ ಸ್ಥಿತ ಆಗುವುದೇ ಜೀವನದ ಪಹೇಲಿ. ಪಜಲ್ ಅಂದರೆ ಗೊಂದಲವನ್ನು, ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ತಕ್ಕಂಥ ಒಂದು ಮುಖ್ಯ ಸಾಧನ. ಯಾವುದು ಹೇಳ್ತಾರೆ ಬಾಬಾ? ಸ್ವಮಾನದಲ್ಲಿ ಸ್ಥಿತ ಆಗೋದೇ ಜೀವನದಲ್ಲಿಯ ಗೊಂದಲಗಳನ್ನು, ಸಮಸ್ಯೆಗಳನ್ನು ಪರಿಹಾರ ಮಾಡುವಂತಹ ಸಾಧನ. ಯಾವುದು? ಸ್ವಮಾನ್. आदि से लेकर अभी तक इस पहेली को हल करने में ही लगे हुए. ಯಾವಾಗ ಬಾಬಾನ ಮನೆಗೆ ಬಂದಿದ್ದೀವೋ ಅವಾಗಿಂದನೂ ಏನಂತಾರೆ ಬಾಬಾ? ಆದಿ ಸೆ ಲೇಕರ್, ಮೊದಲಿಂದನೂ ಕೂಡ, ಅಭಿ ತಕ್, ಇಲ್ಲಿವರೆಗೂ, ಪಹೇಲಿಕೋ, ಸಮಸ್ಯೆಯನ್ನು ಪರಿಹಾರ ಮಾಡೋದ್ರಲ್ಲೇ ನಾವೇನಾಗಿದ್ದೀವಿ? ಲಗೆ ಹುಯೆ, ಅದರಲ್ಲೇ ಮುಳುಗಿಬಿಟ್ಟಿದ್ದೀವಿ. ಯಾವುದು? ಮೇ ಕೌನ್ ಹೂँ, ನಾನು ಯಾರು? शुरू में जब स्थापना का कार्य आरंभ हुआ था तो सबको बाबा ಹೇಳ್ತಾರೆ, ಶುರು ಮೇ ಜಬ್ ಸ್ಥಾಪನಾ ಕಾ ಕಾರ್ಯ ಆರಂಭ ಹುವಾ, ಪ್ರಾರಂಭದಲ್ಲಿ ಸ್ಥಾಪನೆಯ ಕಾರ್ಯ ಏನು ಪ್ರಾರಂಭ ಆಯಿತು. तो सबको क्या सुनाते थे, ಎಲ್ಲರಿಗೂ ಏನು ಹೇಳ್ತಾ ಇದ್ರು? वाट एम आई अर्थात क्या सुनाते थे? एम आई अर्थात मैं कौन हूँ, ನಾನು ಯಾರು ಅಂತ ಮೊದಲೇ ಶಬ್ದನೇ ಹೇಳ್ತಿದ್ರು. यह बात इतनी पक्की स्मृति में थी कि सब लोग जानते थे कि इन सब का एक ही पाठ है कि हु यामाय वाट यामाय. ಬಾಬಾ ಹೇಳ್ತಾರೆ, ಮೊದಲು ಈ ಮಾತನ್ನೇ ಪಕ್ಕಾ ಸ್ಮೃತಿನಲ್ಲಿ ತಗೊಂಡು ಪ್ರಾಕ್ಟೀಸ್ ಮಾಡಿಸ್ತಿದ್ರು. ಯಾವುದು? ಮೈ ಕೌನ್ ಹೂ, ಮೈ ಕ್ಯಾ ಹೂ, ಹೂ ಯಾಮಾಯ್, ವಾಟ್ ಯಾಮಾಯ್, ನಾನು ಏನು, ನಾನು ಯಾರು. ವಹಿ ಏಕ್ ಪಾಠ ಅಬ್ ತಕ್ ಚಲ್ ರಹಾ ಹೇ, ಅದೇ ಒಂದು ಪಾಠನೂ ಇನ್ನೂ ನಡೀತಾ ಇದೆ. ಇಸ್ಲಿಯೇ ಇಸ್ಕೋ ಪೆಹಲಿ ಕಹಾ ಜಾತಾ ಹೇ, ಅದಕ್ಕೆ ಇದೇನು ಹೇಳ್ತಾರೆ? ಇದೊಂದು ಪಹೇಲಿ ಅಂತ ಹೇಳ್ತಾರೆ. ಪಹಲಿ ಅಂದರೆ ಸಮಸ್ಯೆ. ನಾನು ಯಾರು, ನಾನು ಏನು ಅಂತ ತಿಳ್ಕೊಳ್ಳೋದೇ ಒಂದು ದೊಡ್ಡ ಸಮಸ್ಯೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಇತನಿ ಸಿ ಛೋಟಿ ಪಹೇಲಿನೇ, ಇದೇನೋ ಸಮಸ್ಯೆ ಸಣ್ಣದಿದೆ, ಈ ಸಣ್ಣ ಸಮಸ್ಯೆನೇ ಊಂಚೆ ಸೆ ಊಂಚೆ ಬ್ರಾಹ್ಮಣೋಂ ಕೋ ಭೀ ಪರಾಜಿತ್ ಕರ್ ದಿಯಾ ಹೇ, ಶ್ರೇಷ್ಠಾತಿ ಶ್ರೇಷ್ಠ ಬ್ರಾಹ್ಮಣರನ್ನು ಕೂಡ ಸೋಲಿಸಿಬಿಟ್ಟಿದೆ. ಯಾವುದು? ಈ ಪಜಲ್. ಯಾವುದು? मैं कौन, मैं क्या, हूँ या मैं, वाट या मैं. पजल अर्थात व्याकुल, भ्रमित कर दिया है. ಪಜಲ್ ಅಂದ್ರೇನು? ವ್ಯಾಕುಲ ಮಾಡಿಬಿಟ್ಟಿದೆ, ಭ್ರಮಿತರನ್ನಾಗಿ ಮಾಡಿಬಿಟ್ಟಿದೆ. ಯಾವುದು? ನಾನು ಯಾರು ಅನ್ನೋದನ್ನು ತಿಳ್ಕೊಳ್ಬಿಟ್ಟು, ನಾನು ಏನೋ ಅದನ್ನು ತಿಳ್ಕೊಳ್ಬಿಟ್ಟು, ನಾನು ಏನಲ್ಲವೋ ಅದು ನಾನು ತಿಳ್ಕೊಂಡಿದ್ದೀನಿ. ಅಂದರೆ ನಾನು ಯಾರು? ನಾನು ಆತ್ಮ ಅಂತ ತಿಳ್ಕೊಳ್ಳೋದ್ರ ಬದಲಾಗಿ ನಾವೇನು ಅಂದ್ಕೊಂಡಿದ್ದೀವಿ? ನಾನು ದೇಹ ಅನ್ನೋದು ಸುಳ್ಳು, ನಾನು ಆತ್ಮ ಅನ್ನೋದು ಸತ್ಯ. ಇಲ್ಲಿವರೆಗೂ ನಾನು ಆತ್ಮ ಅನ್ನೋದು ಮರೆತುಬಿಟ್ಟು ದೇಹ ಅನ್ನೋ ಭ್ರಮೆಯಲ್ಲಿ ಸಿಕ್ಕಾಕ್ಕೊಂಡಿದ್ದೀನಿ. ಅದೇ ಒಂದು ದೊಡ್ಡ ಪಜಲ್ ಆಗಿದೆ ಅಂತ ಹೇಳ್ತಾರೆ ಬಾಬಾ. ಅರ್ಥಾತ್ ಸಂಪೂರ್ಣ ರೀತಿ ಸೆ ಹಲ್ ನಹಿ ಕರ್ ಪಾಯೆ ಹೇ. ಗೊತ್ತು, ನಾನು ಆತ್ಮ ಅಂತ ಗೊತ್ತು, ಆದರೆ ಆತ್ಮನ ಸ್ವರೂಪದಲ್ಲಿ ಹೋಗೋಕ್ಕಾಗ್ತಿಲ್ಲ ಅಂತಾರೆ ಬಾಬಾ. ಅದು ಮಾಡೋಕ್ಕಾಗ್ತಿಲ್ಲ. स्वमान के बजाय देहाभिमान व अन्य आत्माओं के प्रति अभिमान की दृष्टि हो जाती है तो क्या कहे. ಸ್ವಮಾನದ ಬದಲಾಗಿ ಇರೋದು ಬಿಟ್ಟು, ಸ್ವಮಾನ ಅಂದ್ರೇನೋ ನನ್ನ ಆತ್ಮ ಅನ್ನೋದರ ಬದಲಾಗಿ ನಾನು ದೇಹ ಅಂತ ತಿಳ್ಕೊಂಡು ಅನ್ಯ ಆತ್ಮಗಳ ಪ್ರತಿನೂ ಕೂಡ ನನಗೇನು ಬರ್ತಿದೆ? ಅಭಿಮಾನದ ದೃಷ್ಟಿ ಬರ್ತಾ ಇದೆ. ಅಭಿಮಾನದ ದೃಷ್ಟಿ ಆಗ್ಬಿಡ್ತದೆ. ಕ್ಯಾ ಯಹ ಪಹೇಲಿ ಹಲ್ ಕರ್ಲಿ ಹೇ ಅಥವಾ ಅಭಿ ತಕ್ ಭಿ ಹಲ್ ಕರ್ ಹಿ ರಹೇ ಹೇ. ಬಾಬಾ ಕೇಳ್ತಾರೆ, ಈ ಸಮಸ್ಯೆ ಪರಿಹಾರ ಸಿಕ್ಕಿದೆಯೋ ಅಥವಾ ಇನ್ನೂ ಹುಡುಕ್ತಾನೇ ಇದ್ದೀರೋ ಅಂತ ಕೇಳ್ತಾರೆ ಬಾಬಾ. ಯಾವ ಸಮಸ್ಯೆ? ಮೇ ಆತ್ಮ ಹೂ ಸಭಿ ಆತ್ಮಾಯೇ ಹೇ. ಇದನ್ನ ನಮಗೆ
ತಿಳ್ಕೊಂಡಿದ್ದೀವಿ, ಆದರೆ ಅದನ್ನು ಧಾರಣೆ ಮಾಡ್ಕೊಳಿಕ್ಕಾಗ್ತಿಲ್ಲ. मैं कौन हूँ इस एक शब्द के उत्तर में सारा ज्ञान समाया हुआ है. ನಾನು ಯಾರು ಅನ್ನೋದು ಒಂದೇ ಒಂದು ಶಬ್ದದಲ್ಲಿ ಎಲ್ಲ ಉತ್ತರ ಇದೆ ಅಂತಿರುವಾಗ, ಎಲ್ಲ ಉತ್ತರ ಎಲ್ಲಿದೆ? ನಾನು ಯಾರು. ಎಲ್ಲ ನಾನು ಯಾರು ಅನ್ನೋದ್ರಲ್ಲೇ ಇಡೀ ಜ್ಞಾನ ಸಮಾವೇಶ ಆಗಿದೆ. यह एक शब्द ही खुशी के खजाने, सर्वशक्तियों के खजाने, ज्ञान धन के खजाने, ಶ್ವಾಸ और समय के ಖಜಾನೆ ಕಿ ಚಾವಿ ಹೇ. ಇದು ಒಂದೇ ಒಂದು ಶಬ್ದ, ಎಲ್ಲದಕ್ಕೂ ಒಂದೇ ಒಂದು ಶಬ್ದ ಚಾವಿ. ಅದು ಯಾವುದು? ಮೇ ಕೌನ್ ಹೂ, ಮೇ ಆತ್ಮ ಹೂ. ಈ ಚಾವಿನೇ ಏನಾಗಿದೆ? ಖುಷಿ ಖಜಾನೆಯನ್ನು ಹೆಚ್ಚು ಮಾಡ್ತದೆ, ಎಲ್ಲ ಶಕ್ತಿಗಳನ್ನು ಹೆಚ್ಚು ಮಾಡ್ತದೆ, ಜ್ಞಾನಧನ ಸಿಗ್ತದೆ, ಶ್ವಾಸ ಸಮಯ ಎಲ್ಲ ಖಜಾನೆಗಳ ಚಾವಿ ಯಾವುದಾಗಿದೆ? ಮೇ ಕೌನ್ ಹೂ. ಚಾಬಿ ತೋ ಮಿಲ್ ಗೈ ಹೇನಾ. ನೀನ್ಯಾರು, ನಾನು ಯಾರು, ನನ್ನ ಆತ್ಮ ಅಂತ ಚಾವಿ ಸಿಕ್ಕಿದೆ. जिस दिन आपका जन्म हुआ तो सर्व ब्राह्मणों को बर्थडे पर गिफ्ट मिलती है ना. ಎಂದು ನಾವು ಇಲ್ಲಿ ಜನ್ಮ ತಗೊಳ್ತೀವೋ, ಬ್ರಾಹ್ಮಣ ಜನ್ಮ ತಗೊಳ್ತೀವೋ, ಅವತ್ತೇ ಬಾಬಾ ನಮಗೆ ಚಾವಿ ಕೊಟ್ಬಿಡ್ತಾರೆ. ಏನು ಚಾವಿ? ನೀನ್ಯಾರು, ನಾನ್ಯಾರು, ನಾನು ಆತ್ಮ ಅನ್ನೋ ಚಾವಿ ನಮಗೆ ಕೊಟ್ಬಿಡ್ತಾರೆ ಬಾಬಾ. ಅದು ಗಿಫ್ಟ್ ಅಂತಾರೆ ಬಾಬಾ. तो यह बर्थडे की गिफ्ट जो बाप ने दी है उसको सदा ಯೂಸ್ करते रहो. ಬಾಬಾಯೇ ನಿಮಗೆ ಬರ್ತ್ಡೇ ಗಿಫ್ಟ್ ಕೊಟ್ಟಿದ್ದಾರೋ, ಮೇ ಆತ್ಮ ಹೂ. ಈ ಚಾವಿಯನ್ನು ಯಾವಾಗಲೂ ಬಳಕೆ ಮಾಡ್ಕೊಳ್ತೀರಾ. ಪ್ರತಿಯೊಂದು ಕರ್ಮ ಮಾಡುವಾಗ ನಾನು ಆತ್ಮ ಮಾಡ್ತಾ ಇದ್ದೀನಿ, ನಾನು ಆತ್ಮ ಈ ಕರ್ಮೇಂದ್ರಿಯಗಳಿಂದ ಮಾಡಿಸ್ತಾ ಇದ್ದೀನಿ, ನಾನು ಆತ್ಮ ಈ ಕರ್ಮೇಂದ್ರಿಯಗಳಿಂದ ನೋಡ್ತಾ ಇದ್ದೀನಿ, ನಾನು ಆತ್ಮ ಕಿವಿಯಿಂದ ಕೇಳ್ತಾ ಇದ್ದೀನಿ. ಇದನ್ನು ನೀವು ಅನುಭವಿಸ್ತೀರಾ ಅಂತ ಕೇಳ್ತಾರೆ ಬಾಬಾ. तो सर्व ಖಜಾನೋ ಸೇ ಸಂಪನ್ನ ಸದಾ ಕೆ ಲಿಯೇ ಬನ್ ಸಕ್ತೆ ಹೋ. ಈ ಥರ ಮಾಡ್ತಾ ಹೋದರೆ ಬಾಬಾ ಕೊಟ್ಟಂಥ ಗಿಫ್ಟನ್ನು, ಚಾವಿ ಮೇ ಕೌನ್ ಹೂ ಅನ್ನೋ ಗಿಫ್ಟು ಚಾವಿ ಯಾವಾಗಲೂ ಬಳಕೆ ಮಾಡ್ತಿದ್ರೆ ಎಲ್ಲ ಖಜಾನೆಗಳಿಂದ ಏನಾಗ್ಬಿಡ್ತೀರಾ? ಸಂಪನ್ನ ಆಗಿಬಿಡ್ತೀರಾ. ಸದಾ ಕೆ ಲಿಯೇ ಬನ್ ಸಕ್ತೆ ಹೇ ಅಂದರೆ ಸಂಪನ್ನ ಅಲ್ಲ, ಯಾವಾಗಲೂ ಸಂಪನ್ನ ಆಗ್ತೀರಾ. ऐसे सर्व खजानों से संपन्न आत्मा के दिल के खुशी की उमंगों में हर समय कौन सा आवाज़ निकलता है. ಈ ಥರ ಎಲ್ಲ ಖಜಾನೆಗಳಿಂದ ಸಂಪನ್ನ ಆಗಿರ್ತಕ್ಕಂಥ ಆತ್ಮನ ಹೃದಯದಲ್ಲಿ ಖುಷಿ ಮತ್ತು ಉಮಂಗ್ ಉತ್ಸಾಹದಲ್ಲಿ ಪ್ರತಿ ಸಮಯ ಯಾವ ಮಾತು ಹೊರಗಡೆ ಬರ್ತಿದೆ ಅಂತರ್ಕೆ ಬಾಬಾ. ಮುಖ ಆವಾಜ್ ನಹಿ, ಇದು ಈ ಸ್ಥೂಲ ಬಾಯಿಯಿಂದ ಬರ್ತಕ್ಕಂಥ ಶಬ್ದ ಅಲ್ಲ. ಲೇಕಿನ್ ದಿಲ್ ಕಾ ಆವಾಜ್ ಕ್ಯಾ ನಿಕಲ್ತಾ ಹೈ, ಹೃದಯದಿಂದ ಬರ್ತಕ್ಕಂಥ ಮಾತು ಏನು ಬರ್ತದೆ? ಜೋ ಶುರು ಮೇ ಬ್ರಹ್ಮಾ ಬಾಪ್ ಕೆ ದಿಲ್ ಕಾ ಆವಾಜ್ ಥಾ ಕೌನ್ ಸಾ. ಸ್ಟಾರ್ಟಿಂಗು ಬ್ರಹ್ಮ ತಂದೆಯ ಹೃದಯದ ಒಂದು ಮಾತು ಬರ್ತಿತ್ತು. ಅದು ಯಾವುದು? ವಾರೆಮೆ ವಾರೆಮೆ ಅಂತ. ಇಲ್ಲಿ ವಾರೆಮೆ ಅಂತಂದರೆ ವಾರೆಮೆ ಆತ್ಮ. जैसे औरों की वाह वाह की जाती है ना, वैसे ವಾರೆ ಮೇ. ಬಾಬಾ ಹೇಳ್ತಾರೆ, ಹೇಗೆ ಬೇರೆಯವರನ್ನು ವಾಹ ವಾಹ ಅಂತ ಮಾಡ್ತೀರೋ ಹಾಗೆ ನನ್ನನ್ನು ನಾನು ಕೂಡ ವಾರೆ ಮೇ ಅನ್ನೋ ಸ್ವಮಾನದಲ್ಲಿ ಇರಬೇಕು. ಅಭಿಮಾನದಲ್ಲಿ ಬರೋದಲ್ಲ, ಸ್ವಮಾನದಲ್ಲಿ ಇರಬೇಕು ಅಂತಾರೆ ಬಾಬಾ. ಮೇ ಆತ್ಮ ಹೂ, ವಾರೆ ಮೇ ಆತ್ಮ, ವಾರೆ ಮೇ ಶ್ರೇಷ್ಠ ಆತ್ಮ, ವಾರೆ ಮೇ ಮಹಾನ್ ಆತ್ಮ, ವಾರೆ ಮೈ ವಿಶ್ವ ಕಲ್ಯಾಣಕಾರಿ ಆತ್ಮ. ಈ ಥರ ಬರಬೇಕು. ಯಹ ಸ್ವಮಾನ್ ಕೆ ಶಬ್ದ ಹೈ ನ ಕಿ ದೇಹ ಅಭಿಮಾನ್ ಕೆ. ಈ ಶಬ್ದ ವಾರೆ ಮೈ ಅನ್ನೋದೇನಿದು? ಸ್ವಮಾನ್, ಮೇ ಆತ್ಮ, ಇದು ದೇಹ ಅಭಿಮಾನ ಅಲ್ಲ ಅಂತ ಬಾಬಾ ಹೇಳ್ತಾರೆ. ತೋ ಮೇ ಕೌನ್ ಹೂ ಕಿ ಚಾಬಿ ಕೋ ಯಾ ತೋ ಲಗಾನಾ ನಹಿ ಆತಾ ಯಾ ಫಿರ್ ರಖನಾ ನಹಿ ಆತಾ. ರಖನಾ ನಹಿ ಆತಾ ಬಾಬಾ ಕೇಳ್ತಾರೆ. ಹಾಗಾದರೆ ನಾನು ಯಾರು ಅನ್ನೋ ಚಾವಿ ಲಗಾನ ನಹಿ ಅಂತ, ಚಾವಿ ತೆಗಿಲಿಕ್ಕೆ ಬರ್ತಿಲ್ಲ, ಇಟ್ಕೊಳ್ಳಿಕ್ಕೂ ಬರ್ತಿಲ್ಲ ಅಂತ ಕೇಳ್ತಾರೆ ಬಾಬಾ. ರಟನಾ ತೋ ಆತಾ ಹೇ, ಮೇ ಆತ್ಮ ಹೂ, ಮೇ ಆತ್ಮ ಹೂ, ಮೇ ಆತ್ಮ ಹೂ ಅಂತ ಹೀಗೆ ಅನ್ಲಿಕ್ಕೆ ಬರ್ತದಲ್ಲ ಅಂತಾರೆ ಬಾಬಾ. ಇಸ್ಲಿಯೇ ಸಮಯ ಪರ್ ಯಾದ್ ನಹಿ ಆತಾ. ಚಾವಿಯನ್ನು ಮೇ ಆತ್ಮ ಹೂ ಚಾವಿಯನ್ನು ಸ್ವರೂಪದಲ್ಲಿ ಬರೋದಿಲ್ಲ, ಪ್ರಾಕ್ಟೀಸ್ ಮಾಡೋದಿಲ್ಲ, ಅದಕ್ಕಾಗಿ ಸಮಯದಲ್ಲಿ ಅದು ನೆನಪಾಗೋದಿಲ್ಲ. इस चाबी को चुराने के लिए माया भी चारों ओर घूमती है. ಬಾಬಾ ಏನೋ ಗಿಫ್ಟ್ ಕೊಟ್ಟರು. ಈ ಗಿಫ್ಟನ್ನು ತುಡುಗು ಮಾಡೋಕ್ಕೆ
ಮಾಯೆ ನಾಲ್ಕೂ ಕಡೆ ಘೇರಾವ್ ಹಾಕ್ತಿರ್ತದೆ ಅಂತಾರೆ ಬಾಬಾ. ಕಹಿ ಏಕ್ ಸೆಕೆಂಡ್ ಭಿ ಅಲ್ಬೇಲೆಪನ್ ಕೆ ಝುಟ್ಕೆ ಮೇ ಆಯೆ ತೋ ಯಹ ಚಾಬಿ ಚೋರಿ ಕರ್ಲೆ. ಸ್ವಲ್ಪ 1 ಸೆಕೆಂಡ್ ನೀವು ಈ ಕಡೆ ಆ ಕಡೆ ನೋಡಕತ್ರಿ ಅಂತಂದರೆ ಈ ಕಡೆ ಮಾಯೆ ಏನು ಮಾಡ್ತದೆ, ಆ ಚಾವಿಯನ್ನು ತಗೊಂಡ್ಬಿಡ್ತದೆ. जैसे आजकल के डाकू बेहोश कर देते हैं, वैसे ही माया भी स्वमान का होश अर्थात स्मृति को गायब कर बेहोश बना देती है. ಇವತ್ತಿಂದ ಡಾಕುಗಳು ಏನು ಮಾಡ್ತಾರೆ, ಏನಾದರೂ ಮನೆ ತುಡುಗು ಮಾಡಬೇಕು ಅಂತಂದರೆ ಆ ಮನೆಯವರಲ್ಲಿ ಏನೋ ಒಂದು ಸ್ಪ್ರೇ ಮಾಡಿ ಅವರನ್ನೇನು ಮಾಡ್ತಾರೆ, ಮೂರ್ಛೆ ಹೋಗುವಂಗೆ ಮಾಡಿ ಅಲ್ಲಿರ್ತಕ್ಕಂಥ ಸಾಮಾನುಗಳನ್ನು ಹೇಗೆ ತಗೊಂಡು ಹೋಗ್ತಾರೋ ಹಾಗೆ ಮಾಯೇನೂ ಕೂಡ ಸ್ವಮಾನದಿಂದ ಬೇಹೋಶ್ ಮಾಡಿಬಿಡ್ತದೆ. ಅದು ಬೇಹೋಶ್ ನಾವು ಸ್ವಮಾನದಲ್ಲಿ ತಪ್ಪಿದ್ವಿ ಅಂದರೆ ಬೇಹೋಶ್ ಆಗಿಬಿಡ್ತೀವಿ. ಅರ್ಥಾತ್ ಸ್ಮೃತಿ ಕೋ ಗಾಯಬ್ ಕರ್ ಬೇಹೋಶ್ ಬನಾ ದೇತಿ ಹೇ, ನಮ್ಮನ್ನು ಬೇಹೋಶ್ ಮಾಡ್ತದೆ, ಪ್ರಜ್ಞಾವಸ್ಥೆಯನ್ನಾಗಿ ಮಾಡ್ತದೆ. ಇಸ್ಲಿಯೇ ಸದಾ ಸ್ವಮಾನ್ಕೆ ಹೋಶ್ ಮೇ ರಹೋ, ಅದಕ್ಕಾಗಿ ಯಾವಾಗಲೂ ಎಚ್ಚರ ಇರಬೇಕು. ಇದರಲ್ಲಿ ಮೇ ಆತ್ಮ ಹೂ ಅನ್ನೋ ಸ್ವಮಾನದಲ್ಲಿ ಇರಬೇಕು. अमृत वेले स्वयं को ही स्वयं यह पाठ पक्का कराओ अर्थात रिवाइज कराओ कि मैं कौन हूँ. ಅಮೃತ ವೇಳೆಯಲ್ಲಿ ಸ್ವಯಂವನ್ನು ಪಾಠ ಪಕ್ಕಾ ಮಾಡ್ಕೊಳ್ಳಿ. ನಾನು ಯಾರು ಅಂತ ಪಕ್ಕಾ ಮಾಡ್ಕೊಳ್ಳಿ. ಅರ್ಥಾತ್ ಅದನ್ನು ರಿವೈಸ್ ಮಾಡಿ. ಏನನ್ನು ಮೈ ಕೌನ್ ಹೂ. ಅಮೃತ ವೇಳೆ ಸೆ ಹಿ ಇಸ್ ಚಾಬಿ ಕೋ ಅಪನೆ ಕಾರ್ಯ ಮೇ ಲಗಾओ. ಅಮೃತ ವೇಳೆಯಿಂದನೇ ಈ ಚಾವಿಯನ್ನು ಕಾರ್ಯದಲ್ಲಿ ತೊಡಗಿಸಿ. ಯಾವ ಚಾವಿ? ಮೈ ಕೌನ್, ಮೈ ಕಹಾ ಸೆ ಆಯಿ ಹೂ, ಮೈ ಕಿಸ್ಕಾ ಹೂ, ಇದೆಲ್ಲ ಸಮಾನ ಇರಬೇಕು. और अनेक प्रकार के खजाने को सुनाए हैं, उनको बार बार देखो कि क्या क्या खजाना मिला है. ಬಾಬಾ ಅನೇಕ ಖಜಾನೆಗಳನ್ನು ಹೇಳಿದ್ದಾರೆ. ಅವುಗಳನ್ನು ಮೇಲಿನ ಮೇಲೆ ಏನು ಮಾಡಬೇಕು, ಆ ಖಜಾನೆಗಳನ್ನು ರಿಪೀಟ್ ಮಾಡ್ಕೊಳ್ಬೇಕು, ಪ್ರಾಕ್ಟೀಸ್ ಮಾಡಬೇಕು. ಸಮಯ ಪ್ರಮಾಣ इन सब खजानों को अपने जीवन में ಯೂಸ್ करो. ಯಾವಾಗ ಯಾವ ಖಜಾನೆಗಳು ಬೇಕಾಗ್ತಾವೋ ಅಲ್ಲಿ ನೀವೇನು ಮಾಡಬೇಕು, ಯೂಸ್ ಮಾಡ್ಕೋಬೇಕು. ಆತ್ಮನ ಖಜಾನೆಗಳು ಯಾವುವು? ಆತ್ಮನ ಶಕ್ತಿಗಳು. 7 ಶಕ್ತಿಗಳು ಅಂತ ಹೇಳಿದಾರಲ್ಲ ಬಾಬಾ. ಶಕ್ತಿ, ಪವಿತ್ರತಾ, ಸುಖ ಸ್ವರೂಪ್, ನನ್ನ ಆತ್ಮ ಸುಖ ಸ್ವರೂಪ್, ನನ್ನ ಆತ್ಮ ಪ್ರೇಮ ಸ್ವರೂಪ್, ನನ್ನ ಆತ್ಮ ಶಾಂತ ಸ್ವರೂಪ್, ನನ್ನ ಆತ್ಮ ಜ್ಞಾನ ಸ್ವರೂಪ್, ನನ್ನ ಆತ್ಮ ಆನಂದ ಸ್ವರೂಪ್. ಈ ಎಲ್ಲ ಖಜಾನೆಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ಸಮಯ ಬಂದಾಗ ಅವುಗಳನ್ನು ಬಳಕೆ ಮಾಡಬೇಕು. ಜೈಸೆ ಕಲ್ ಸುನಾಯಾ ಕಿ ಸಿರ್ಫ್ ಬ್ಯಾಂಕ್ ಬ್ಯಾಲೆನ್ಸ್ ನಹಿ ಬನಾओ ಲೇಕಿನ್ ಉಸೆ ಕಾಮ್ ಮೇ ಲಗಾओ. ಎಲ್ಲ ಶಕ್ತಿಗಳನ್ನು ನನ್ನ ಹತ್ರ ಇದಾವು ಅಂತ ತಿಳ್ಕೊಂಡು ಲಾಕ್ ಮಾಡಿ ಇಟ್ಕೊಳ್ಳೋದಲ್ಲ, ಅದನ್ನೇನು ಮಾಡಬೇಕು, ಬಳಕೆ ಮಾಡಬೇಕು ಕಾರ್ಯದಲ್ಲಿ. ತೋ ಸಹಜ ಹಿ ಜೈಸಿ ಸ್ಮೃತಿ ವೈಸಿ ಸ್ಥಿತಿ ಹೋ ಜಾಯೇಗಿ. ಆಗ ನಿಮ್ಮ ಸ್ಥಿತಿ ಹೇಗೋ, ನಿಮ್ಮ ಸ್ಮೃತಿ ಹೇಗೋ ಹಾಗೆ ಸ್ಥಿತಿ ಆಗ್ತದೆ. ಅನಾತ್ಮ ಶಾಂತ ಸ್ವರೂಪ ಸ್ಮೃತಿ ಇತ್ತು ಅಂದರೆ ನಮ್ಮ ಸ್ಥಿತಿನೂ ಶಾಂತ ಇರ್ತದೆ. ಹಾಗಾದರೆ ಏನು ಮಾಡಬೇಕು ನೀವು, ಆವಾಗ ನಿಮ್ಮ ಖಜಾನೆಗಳನ್ನು ನೆನಪು ಮಾಡಿಸ್ತಾ ಇಟ್ಕೊಳ್ರಿ, ಅವುಗಳನ್ನು ಬಳಕೆ ಮಾಡ್ತಾ ಇರಿ ಅಂತಾರೆ ಬಾಬಾ. ಜೈಸೆ ಕಲ್ ಪೆಹಲೆ ಕೆ ಯಾದಗಾರ್ ಶಾಸ್ತ್ರ ಮೇ ಲಿಖಾ ಹುವಾ ಹೈ. ಬಾಬಾ ಹೇಳ್ತಾರೆ, ಕಲ್ಪದ ಮೊದಲು ನಮ್ಮದೇ ಶಾಸ್ತ್ರಗಳಲ್ಲಿ ಏನು ಮಾಡಿದ್ದಾರೆ, ಯಾದಗಾರ್ ಬರೆದಿದ್ದಾರೆ. ಬಾಪ್ ಕೆ ಲಿಯೆ ಕೇತೆ ಹಿ ಕಿ ಮೈ ಕೌನ್ ಹೂँ. तो सर्व में श्रेष्ठ का वर्णन किया है. ऐसे ही जैसे बाप का ऊंचे से ऊंचे भगवान का गायन है, तो भगवान बाप क्या गायन करते हैं. ಹೇಗೆ ತಂದೆಯವರ ಪರಿಚಯವನ್ನು, ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ವರ್ಣನೆಯನ್ನು ಮಾಡಿದ್ದಾರೆ, ಹಾಗೆಯೇ ऐसे ही जैसे बाप का ऊंचे से ऊंचे भगवान का गायन है, तो भगवान बाप क्या गायन करते हैं. ನಾವೆಲ್ಲ ಮಕ್ಕಳು ಭಗವಂತನನ್ನು ಗಾಯನ ಮಾಡಿದೀವೋ ಹಾಗೆ ತಂದೆನೂ ಕೂಡ ನಾವು ಮಕ್ಕಳ ಗಾಯನ ಮಾಡ್ತಾರೆ. ಏನು? ऊंचे से ऊंचे बच्चे. ಮಕ್ಕಳೇ, ನೀವು ಕೂಡ ಬಹಳ ಶ್ರೇಷ್ಠಾತಿ ಶ್ರೇಷ್ಠ ಇದ್ದೀರಾ. ऐसे अपने ऊंच अर्थात श्रेष्ठ समान को सदा याद रखो कि ऊंचे बाप को भी ಬಾಲಕ್ ಸೋ ಮಾಲಿಕ್ ಹೇ. ಅದಕ್ಕೆ ಬಾಬಾ ಹೇಳ್ತಾರೆ, ಈ ಥರ ಶ್ರೇಷ್ಠ ಅರ್ಥಾತ್ ಶ್ರೇಷ್ಠ ಸ್ವಮಾನಗಳನ್ನು ಯಾವಾಗಲೂ ನೆನಪಿನಲ್ಲಿಟ್ಕೊಂಡು
ಶ್ರೇಷ್ಠ ತಂದೆಯ ಮಕ್ಕಳಾಗಿ. ಬಾಲಕ್ ಸೋ ಮಾಲಿಕ್. ನಾವು ಈಗ ಶಿವಬಾಬಾಗೆ ಬಾಲಕ್, ಆದರೆ ನಾಳೆ ಸತ್ಯುಗದಲ್ಲಿ ವಿಶ್ವದ ಮಾಲೀಕ ಆಗ್ತೀವಿ. ಸ್ವಯಂ ಬಾಪ್ ಹಮ್ ಶ್ರೇಷ್ಠ ಆತ್ಮಾओं ಮಾಲಾ ಸುಮಿರನ್ ಕರ್ತೆ ಹೇ. ನೋಡ್ರಿ, ಇಡೀ ಜಗತ್ತು ಪರಮಾತ್ಮನ ಮಾಲೆ ಜಪ ಮಾಡ್ತಿದ್ರೆ ಶಿವಬಾಬಾ ನಾವು ಮಕ್ಕಳ ಆತ್ಮಗಳ ಸುಮಿರನ್ ಮಾಡ್ತಾರಂತೆ. ಬಾಪ್ ಕಿ ಮಹಿಮಾ ಆತ್ಮಾಯೇ ಕರ್ತಿ ಹೇ, ಲೇಕಿನ್ ಆಪ್ ಶ್ರೇಷ್ಠ ಆತ್ಮಾओं की ಮಹಿಮಾ ಸ್ವಯಂ ಬಾಪ್ ಕರ್ತೆ ಹೇ. ತಂದೆಯ ಮಹಿಮೆಯನ್ನು ನೀವು ಆತ್ಮಗಳು ಮಾಡಿದರೆ ಬಾಬಾ ಎಲ್ಲ ನಾವು ಮಕ್ಕಳ ಮಹಿಮೆಯನ್ನು ಮಾಡ್ತಾರೆ. ಸರ್ವಶ್ರೇಷ್ಠ ಆತ್ಮಾओं के सहयोग के बिना तो बाप भी कुछ नहीं कर सकता. ಶ್ರೇಷ್ಠಾತಿ ಶ್ರೇಷ್ಠ ಆತ್ಮಗಳ ಸಹಯೋಗ ಇಲ್ಲದೆ ಬಾಬಾನೂ ಕೂಡ ಸತ್ಯುಗ ಮಾಡಲಿಕ್ಕಾಗೋದಿಲ್ಲ, ಶ್ರೇಷ್ಠ ಜಗತ್ತನ್ನು ನಿರ್ಮಾಣ ಮಾಡಲಿಕ್ಕಾಗೋದಿಲ್ಲ. ತೋ ಆಪ್ ಐಸೇ ಶ್ರೇಷ್ಠ ಸಮಾನ ವಾಲೆ ಹೋ. ಬಾಬಾ ನಮಗೆ ನೆನಪು ಮಾಡಿಸಿದ್ದಾರೆ, ಮಕ್ಕಳೇ ನನ್ನಷ್ಟೇ ಶ್ರೇಷ್ಠ ನೀವು ಇದ್ದೀರಾ ಅನ್ನೋ ಸ್ವಮಾನ ನಿಮಗೆ ನೆನಪಿರಬೇಕು. ಬಾಪ್ ಕೋ ಸರ್ವ ಸಂಬಂಧೋ से प्रख्यात करने वाले व बाप का परिचय देने वाले आप ಶ್ರೇಷ್ಠ ಆತ್ಮಾಯೇ ಹೋ. ತಂದೆಯನ್ನು ಸರ್ವ ಸಂಬಂಧದಿಂದ ಪ್ರಖ್ಯಾತ ಮಾಡುವಂತಹ, ತಂದೆ ಪರಿಚಯವನ್ನು ಕೊಡುವಂತಹ ಶ್ರೇಷ್ಠ ಆತ್ಮಗಳು ತಾವಾಗಿದ್ದೀರಾ. ಹರ್ ಕಲ್ಪ ಮೇ ಊಂಚೆ ಸೆ ಊಂಚೆ ಬಾಪ್ ಕೆ ಸಾಥ್ ಊಂಚೆ ಸೆ ಊಂಚೆ ಪಾಠ ಬಜಾನೆ ವಾಲೆ ಹೋ. ಪ್ರತಿ ಕಲ್ಪದಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಜೊತೆಗೆ ನಾವು ಶ್ರೇಷ್ಠಾತಿ ಶ್ರೇಷ್ಠ ಪಾಠನ್ನು ಬಾಬಾನ ಜೊತೆ ಮಾಡ್ತಾ ಇದ್ದೀವಿ. ಇದು ಒಂದೇ ಸರ್ತಿ ಪಾಠ ಮಾಡಿಲ್ಲ, ಕಲ್ಪಕ್ಕೂ ಬಾಬಾರವರ ಜೊತೆ ಸೃಷ್ಟಿ ಚಕ್ರದಲ್ಲಿ ಪಾತ್ರ ಮಾಡ್ತೀವಿ. ಸಂಗಮ युग पर बाप को भी अपने स्नेह और संबंध की डोर में बांधने वाले हो. ಅಷ್ಟೇ ಅಲ್ಲ, ಈ ಸಂಗಮ ಯುಗದಲ್ಲಿ ಬಾಬಾರವರನ್ನು ಕರೆದು ಅವರನ್ನು ಸ್ನೇಹ ಸಂಬಂಧದಲ್ಲಿ ಬಂಧಿತ ಮಾಡಿಬಿಟ್ಟಿದ್ದೀರಾ. ಬಾಪ್ ಕೋ ಭಿ ಸಾಕಾರ ಮೇ ಆಪ್ ಸಮಾನ್ ಬನಾನೆ ವಾಲೆ ಹೋ. ಬಾಬಾ ನಮ್ಮನ್ನು ತನ್ನ ಸಮಾನನ್ನಾಗಿ ಮಾಡಿಕೊಂಡ್ರೆ ನಾವೂ ಕೂಡ ಬಾಬಾರವರನ್ನು ಸಾಕಾರದಲ್ಲಿ ತಗೊಂಡು ಬಂದು ನಮ್ಮ ಸಮಾನರನ್ನಾಗಿ ಮಾಡ್ಕೊಳ್ಳುವಂಥ ಶಕ್ತಿನೂ ಕೂಡ ನಮ್ಮಲ್ಲಿದೆ. ಯಾವ ಶಕ್ತಿ? ಸ್ನೇಹ ಶಕ್ತಿ. बाप निराकार रूप में आप समान बनाते हैं और आप निराकार को साकार में आने में उसे आप समान बनाते हो और आप स्वयं बाप की सर्व महिमा के समान बनते हो. ಬಾಬಾ ಹೇಳ್ತಾರೆ, ಶಿವಬಾಬಾ ನಮ್ಮನ್ನು ನಿರಾಕಾರ ರೂಪದಲ್ಲಿ ತನ್ನ ಸಮಾನರನ್ನಾಗಿ ಮಾಡಿಕೊಂಡ್ರೆ ನಾವು ನಿರಾಕಾರ ಶಿವಬಾಬಾರವರನ್ನು ಸಾಕಾರದಲ್ಲಿ ನಮ್ಮ ಸಮಾನರನ್ನಾಗಿ ಮಾಡ್ಕೊಳ್ತೀವಿ. ಮತ್ತು ಆಪ್ ಸ್ವಯಂ ಬಾಪ್ ಕಿ, ತಾವು ಸ್ವಯಂ ಪರಮಾತ್ಮನ ಸರ್ವ ಮಹಿಮೆಯ ಸಮಾನ ಆಗಿಬಿಡ್ತೀರಾ ಮಕ್ಕಳೇ ನೀವು ಅಂತ ಹೇಳ್ತಾರೆ ಬಾಬಾ. ಇಸ್ಲಿಯೇ ಬಾಪ್ ಭಿ ಕೇತೆ ಹೇ ಮಾಸ್ಟರ್ ಹೋ. ಮಕ್ಕಳೇ ನೀವು ನಾನೇನಿದ್ದೀನೋ ಅದು ಎಲ್ಲದರ ಮಾಸ್ಟರ್ ನೀವಾಗಿದ್ದೀರಾ ಅಂತ ಹೇಳ್ತಾರೆ ಬಾಬಾ. ಅಂದರೆ ಬಾಬಾ ಶಾಂತಿ ಕಾ ಸಾಗರ್ ಆದರೆ ನಾವು ಮಾಸ್ಟರ್ ಶಾಂತಿ ಕಾ ಸಾಗರ್. ಬಾಬಾ ಪ್ರೇಮ್ ಕಾ ಸಾಗರ್ ಆದರೆ ನಾವು ಮಾಸ್ಟರ್ ಪ್ರೇಮ್ ಕಾ ಸಾಗರ್ ಆಗಿದ್ದೀವಿ. ತೋ ಸಮझा कि मैं कौन हूँ. ತಿಳಿತಾ ಈಗ ನಾನು ಯಾರು ಅಂತ. जो हूँ जैसा हूँ वैसा ही अपने को जानने से सदा स्वमान में रहेंगे और देह अभिमान से स्वतः ही परे रहेंगे. ನಾನು ಏನಿದ್ದೀನೋ, ನಾನು ಹೇಗಿದ್ದೀನೋ ಹಾಗೆಯೇ ತಿಳ್ಕೊಂಡು ಸದಾ ಸ್ವಮಾನದಲ್ಲೇ ಸ್ಥಿತ ಆದರೆ ದೇಹಾಭಿಮಾನದಿಂದ ಸ್ವತಃ ನೀವು ಪಾರಾಗ್ಬಿಡ್ತೀರಾ. ಸ್ವಮಾನ್ಗೆ ಆಗೆ ದೇಹಾಭಿಮಾನ ಹೀ ನಹಿ ಸಕ್ತಾ. ನಾವು ಸ್ವಮಾನದಲ್ಲಿ ಇದ್ದಿದ್ದೇ ಆದರೆ ದೇಹಾಭಿಮಾನ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಸ್ವಮಾನ್ಗೆ ಆಗೆ ದೇಹಾಭಿಮಾನ ಹೀ ನಹಿ ಸಕ್ತಾ. तो अपने बर्थडे की गिफ्ट को सदा अपने पास संभाल कर रखो. ಬಾಬಾ ಹೇಳ್ತಾರೆ, ಮತ್ತೆ ಹೇಳ್ತಾರೆ ಬಾಬಾ, ಸ್ವಮಾನದಲ್ಲಿದ್ದರೆ ದೇಹಾಭಿಮಾನ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಬಾಬಾ ಏನು ನಿಮಗೆ ಬರ್ತ್ಡೇ ಗಿಫ್ಟ್ ಕೊಟ್ಟಿದ್ದಾರೋ, ಏನು ಕೊಟ್ಟಿದ್ರು ಬಾಬಾ ಬರ್ತ್ಡೇ ಗಿಫ್ಟು? ಮೇ ಕೌನ್ ಹೂ, ನಾನು ಯಾರು, ನಾನು ಆತ್ಮ ಅನ್ನೋ ಬರ್ತ್ಡೇ ಗಿಫ್ಟ್ ಕೊಟ್ಟಿದ್ದಾರಲ್ಲ, ಅದನ್ನು ಏನು ಮಾಡಿರಿ, ಸಂಭಾಲನೆ ಮಾಡಿಟ್ಕೊಳ್ಳಿ. ಸಮಯ ಬಂದಾಗ ಯಾಕೆ ಯಾವಾಗಲೂ ಅದನ್ನು ಬಳಕೆ ಮಾಡಿ. ಅಲ್ಬೇಲೈ ಪನ್ ಮೇ ಭೂಲ್ ನ ಜಾವು. ಯಾವುದೇ ಕಾರಣಕ್ಕೂ ಆ ಚಾವಿಯನ್ನು ಮರಿಬೇಡಿ. ಯಾವ ಚಾವಿ? ಮೇ ಆತ್ಮ ಹೂँ, ಮೇ ಆತ್ಮ ಹೂँ. इससे ही स्वतः
सहज और सदा सर्वप्रति स्व की भावना और शुभ भावना कामना रहेगी. ಬಾಬಾ ಹೇಳಿದರು, ಮಕ್ಕಳು ಎಲ್ಲರ ಪ್ರತಿ ಏನಿರಬೇಕು, ಶುಭ ಭಾವನಾ ಶುಭ ಕಾಮನೆ ಇಡಬೇಕು ಅಂತ ಹೇಳಿದರು ಬಾಬಾ. ಅಷ್ಟು ಈಸಿಯಾಗಿ ಬರೋದಿಲ್ಲ ಅದು. ಬಾಬಾ ಏನು ಹೇಳಿದರು, ಬಾಬಾ ಸ್ವಮಾನ್ಯ ಸ್ಥಿತ್ರ ಹೊತ್ತು ಅಂದರೆ ನಾನು ಆತ್ಮ ಅಂತ ಗೊತ್ತಾಯಿತು ಅಂತಂದರೆ ನನ್ನ ಎದುರುಗಡೆ ಇರೋರೆಲ್ಲರೂ ಏನಂತ ಅವರು ಆತ್ಮ ಅಂತ ಗೊತ್ತಾಗ್ತದೆ. ಆವಾಗ ಮಾತ್ರ ನಾನೇನು ಮಾಡಲಿಕ್ಕೆ ಸಾಧ್ಯ, ಶುಭ ಭಾವನೆ ಶುಭ ಕಾಮನೆ ಕೊಡಲಿಕ್ಕೆ ಸಾಧ್ಯ. ಅದನ್ನು ಹೇಳ್ತಾರೆ ಬಾಬಾ, अलबेले में भूल न जाए, इससे ही स्वतः सहज और सदा सर्व प्रति स्व की भावना और शुभ कामना रहेगी. ನನಾತ್ಮ ಶಾಂತ ಸ್ವರೂಪ್, ನನಾತ್ಮ ಪ್ರೇಮ್ ಸ್ವರೂಪ್ ಈ ಸ್ಮೃತಿ ಇತ್ತು ಅಂತಂದರೆ ಎಲ್ಲರ ಪ್ರತಿಯೂ ನಮಗೆ ಏನು ಬರ್ತದೆ, ಪ್ರೇಮ್ ಭಾವ ಬರಕ್ಕೆ ಶುರು ಆಗ್ತದೆ, ಶುಭ ಭಾವನೆ ಬರಕ್ಕೆ ಶುರು ಆಗ್ತದೆ. ಸಮझा, ತಿಳಿತಾ? पहेली तो सहज है ना, समस्या ಭಾಳ सरल ಇದೆ. समझदार के लिए सहज है और अलबेली आत्माओं के लिए गुह्य है. ಯಾರು ತಿಳ್ಕೊಂಡು ಅದ್ರ ಸ್ವರೂಪದಲ್ಲಿ ಇರ್ತಾರೋ ಅವ್ರಿಗೆ ಅದು ಬಹಳ ಸಹಜ ಅನ್ನಿಸ್ತದೆ. ಯಾರು ಅವಾಗ ಮರಿತಾ ಹೋಗ್ತಾರೋ ಅದು ಕಷ್ಟ ಆಗ್ತದೆ. ಆಪ್ ಸಬ್ ತೋ ಬೇಹದ್ ಕೆ ಸಮಜ್ದಾರ್ ಬಚ್ಚೆ ಹೋ ನಾ, ಬರೀ ಸಮಜ್ದಾರ್ ಬಚ್ಚೆ ಇಲ್ಲ ನೀವು, ಬೇಹದ್ ಸಮಜ್ದಾರ್ ಬಚ್ಚೆ ಅಂತ ಹೇಳ್ತಾರೆ ಬಾಬಾ. ಸಿರ್ಫ್ ಸಮಜ್ದಾರ್ ನಹಿ ಲೇಕಿನ್ ಬೇಹದ್ ಕೆ ಸಮಜ್ದಾರ್ ಬಚ್ಚೆ ಹೋ. ಸುಮ್ಮನೆ ಇಷ್ಟು ತಿಳ್ಕೊಂಡಂಥ ಮಕ್ಕಳಲ್ಲ, ಭಾಳಷ್ಟು ತಿಳ್ಕೊಂಡಿರುವಂಥ, ಅದು ನೀವೇನು ತಿಳ್ಕೊಂಡಿದ್ದೀರೋ ಅದಕ್ಕೆ ಲಿಮಿಟ್ ಇಲ್ಲ, ಅಷ್ಟು ತಿಳ್ಕೊಂಡಿದ್ದೀರಾ ಅಂತ ಹೇಳ್ತಾರೆ ಬಾಬಾ. ऐसे विशाल बुद्धि सर्व में बेहद बुद्धि को धारण करने वाले, ಇಂತಹ ವಿಶಾಲ ಬುದ್ಧಿ ಉಳ್ಳಂತಹ ಸರ್ವರಲ್ಲಿ ಬೇಹದ್ ಬುದ್ಧಿಯನ್ನು ಧಾರಣೆ ಮಾಡಿಕೊಳ್ಳುವಂತಹ ಸರ್ವಾತ್ಮಾओं को अनेक प्रकार के हदों से निकालने वाले, ಎಲ್ಲ ಆತ್ಮಗಳ ಅನೇಕ ಪ್ರಕಾರದ ಹದದ ಆಸೆ ಆಕಾಂಕ್ಷೆಗಳೇನು ಇಟ್ಕೊಂಡು ಕೂತಿದ್ದಾರಲ್ಲ ಅವರನ್ನು ಅದರಿಂದ ಹೊರಗಡೆ ತರುವಂಥ ಆತ್ಮಗಳು ನೀವು. ऐसे बेहद बुद्धिमान, बेहद समझदार, बेहद की वैराग्य वृत्ति वाले, सदा बेहद की स्थिति और स्थान में रहने वाले, ऐसे सर्वश्रेष्ठ आत्माओं को बेहद के बाप का याद प्यार और नमस्ते. नमस्ते बाबा, नमस्ते. इस मुरली की विशेष तत्व ಯಾವುದು? पहला पाठ ಯಾವುದು? मैं कौन हूँ जानना ही जीवन की पहेली को हल करने का साधन है. ಬಾಬಾ ಹೇಳ್ತಾರೆ, ಮೊದಲನೆಯ ಪಾಠ ನಾನು ಯಾರು ಅಂತ ಜೀವನದಲ್ಲಿ ಅಳವಡಿಸ್ಕೊಳ್ಳೋದೇ ಸಮಸ್ಯೆಯಿಂದ ಹೊರಗಡೆ ಬರೋದು ಅಂತ ಹೇಳ್ತಾರೆ ಬಾಬಾ. ಇಸ್ ಏಕ್ ಪ್ರಶ್ನೆಗೆ ಉತ್ತರ ಮೇ ಸಾರಾ ಜ್ಞಾನ ಸಮಾಯ ಹುವಾ ಹೈ. ಇದು ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕರೆ ಇಡೀ ಜ್ಞಾನ ಇದರಲ್ಲೇ ಸಮಾವೇಶ ಆಗಿದೆ. ಯಹ ಏಕ್ ಶಬ್ದ ಹಿ ಖುಷಿ ಕೆ ಖಜಾನೆ, ನಾನು ಆತ್ಮ ಹೂ, ಮೇ ಆತ್ಮ ಹೂ ಒಂದು ಶಬ್ದ, ಇದು ದೊಡ್ಡ ಖುಷಿಯ ಖಜಾನೆ, ಸರ್ವಶಕ್ತಿಯೋ ಕೆ ಖಜಾನೆ, ಜ್ಞಾನ ಧನ್ ಕೆ ಖಜಾನೆ, ಶ್ವಾಸ और समय के ಖಜಾನೆ ಕಿ ಚಾಬಿ ಹೇ. ಎಲ್ಲ ಖಜಾನೆಗಳ ಚಾವಿ ಯಾವುದಾಗಿದೆ? ಮೇ ಕೌನ್ ಹೂ. ಯಹ ಸರ್ವ ಬ್ರಾಹ್ಮಣೋಂ ಕೆ ಜನ್ಮದಿನ ಕಿ ಪೆಹಲಿ ಸೌಗಾತ್ ಹೇ. ಎಲ್ಲ ಬ್ರಾಹ್ಮಣ ಆತ್ಮಗಳಿಗೆ ಮೊಟ್ಟ ಮೊದಲನೇ ಬರ್ತ್ಡೇ ಗಿಫ್ಟ್ ಏನಾಗಿದೆ? ಮೇ ಕೌನ್ ಹೂ ಅನ್ನೋ ಚಾವಿ. ಅಚ್ಛಾ, ಓಂ ಶಾಂತಿ.